ಆಕ್ಷೇಪಾರ್ಹ ಹೇಳಿಕೆಯಿಂದ ಸಿಟಿ ರವಿ ಅವರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೀಕ್ಷಕರೇ, ಸಿಟಿ ರವಿ ಅವರು ಕೊಟ್ಟಿರತಕ್ಕಂಥ ಒಂದು ಹೇಳಿಕೆ ಈಗ ಸಿಟಿ ರವಿ ಅವರು ಕಾನೂನು ತೊಡಕುಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ತಂದಿಟ್ಟಿದೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರು ಹೇಳಿದಂಥ ಮಾತು, ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ ಅಂತ. ಸೊ ಸಿಟಿ ರವಿ ಅವರ ವಿರುದ್ಧ 353(2) ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ಹೋಗಿದೆ. ನಿನ್ನೆ ನೋಟಿಸ್ ಪಡೆಯಲು ಅಂದ್ರೆ ಕೊಡೋದಕ್ಕೆ ಬಂದಿದ್ರು ಪೊಲೀಸರು. ಈ ಟೈಮ್ನಲ್ಲಿ ಸಿಟಿ ರವಿ ಅವರು ನಿರಾಕರಿಸಿದ್ರು. ಅದಾದಮೇಲೆ ಮನೆಯ ಗೋಡೆಗೆ ನೋಟಿಸನ್ನು ಅಂಟಿಸಿ ಹೋಗಿದ್ರು ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಅವರು. ಆದರೆ ಆ ನೋಟಿಸನ್ನು ಸಿಟಿ ರವಿ ಅವರ ಬೆಂಬಲಿಗರು ಹರಿದು ಹಾಕಿದ್ರು ಅನ್ನುವ ಮಾಹಿತಿ ಇದೆ. ವೀಕ್ಷಕರೇ, ಇದರ ನಡುವೆ ಸಿಟಿ ರವಿ ಅವರು ತಾವು ಯಾವ ಕಾರಣಕ್ಕೋಸ್ಕರ ಅಥವಾ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಮಾತನ್ನು ಹೇಳಿದೆ ನಾನು ಅನ್ನೋದನ್ನು ಒಂದು ವಿಡಿಯೋವನ್ನು ಅವರು ತೋರಿಸೋದರ ಮೂಲಕ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಿನ್ನೆ ಸಿಟಿ ರವಿ ಅವರ ನಿವಾಸದ ಮುಂಭಾಗ ಹೈಡ್ರಾಮಾ ಆಗಿತ್ತು. ಪೊಲೀಸರು ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸನ್ನು ಅಂಟಿಸ್ಲಿಕ್ಕೆ ನೋಟಿಸನ್ನು ಕೊಡ್ಲಿಕ್ಕೆ ಹೋಗಿದ್ರು. ಆದರೆ ಸಿಟಿ ರವಿ ಅವರು ಅದನ್ನು ಸ್ವೀಕಾರ ಮಾಡಿಲ್ಲ. ಅದಾದಮೇಲೆ ಪೊಲೀಸರು ಅವರ ಮನೆಗೆ ಗೋಡೆಗೆ ನೋಟಿಸನ್ನು ಅಂಟಿಸಿ ಬಂದರು. ಆದರೆ ಆ ನೋಟಿಸನ್ನು ಹರಿದು ಹಾಕಿದ್ದಾರೆ ಅವರ ಬೆಂಬಲಿಗರು ಅದಾದಮೇಲೆ ಅನ್ನುವ ಮಾಹಿತಿ ಇದೆ. ಅದು ಇನ್ನೂ ಸ್ಪಷ್ಟತೆ ಇಲ್ಲ. ಇದೆಲ್ಲದರ ನಡುವೆ ಸಿಟಿ ರವಿ ಅವರು ನಾನು ಯಾಕೆ ಬರಬೇಕು, ಅಂಥದ್ದು ನಾನು ಏನು ಹೇಳಿದ್ದೀನಿ, ನಾನು ತಪ್ಪೇನು ಮಾಡಿದ್ದೀನಿ, ತಪ್ಪು ಹೇಳಿಕೆ ಏನಾಗಿದೆ ಇದು ಅಂತ. ಯಾಕೆಂದರೆ ಅವ್ರು ಹೇಳ್ತಾ ಇರ್ತಕ್ಕಂಥ ಏನಂದರೆ, ಒಂದು ವಿಡಿಯೋ, ಒಂದು ಕಾರಿನ ಪೆಟ್ರೋಲ್ ಇದನ್ನು ಕ್ಯಾಪನ್ನು ಓಪನ್ ಮಾಡಿ, ಟ್ಯಾಂಕ್ದು ಪೆಟ್ರೋಲ್ ಕ್ಯಾಪನ್ನು ಓಪನ್ ಮಾಡಿ ಅದರಲ್ಲಿ ಬೆಂಕಿಯನ್ನು ಹಾಕ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಬೆಂಕಿಯನ್ನು ಹಾಕ್ತಾ ಇದ್ದಾನೆ. ಆ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡು ನಾನು ಮಾತಾಡ್ದೇನೆ ವಿನಃ ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಸಿಟಿ ರವಿ ಅವರು ತಮ್ಮ ಹೇಳಿಕೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ವಿಚಾರ ಇದೆಯಲ್ಲ, ಇದೊಂದು ರೀತಿಯಾಗಿ ಬಿಜೆಪಿ ಮತ್ತು ಸರ್ಕಾರದ ನಡುವೆ ಮತ್ತೊಂದು ಇಕ್ಕಟ್ಟಿಗೆ ಕಾರಣ ಆಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಒಂದು ಕಡೆ ಸರ್ಕಾರ ದ್ವೇಷದಿಂದ ಈ ರೀತಿಯಾಗಿ ತನ್ನನ್ನು ನಡೆಸ್ಕೊಳ್ತಾ ಇದೆ, ತಾನು ಸರಿಯಾಗಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಸಿಟಿ ರವಿ ಅವರು. ಮಗದೊಂದು ಕಡೆ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನು ಖಾಸಗಿ ದೂರು ದಾಖಲಾಗಿದೆ. ವೀಕ್ಷಕರೇ, ಆದರೆ ಸಿಟಿ ರವಿ ಅವರು ಏನು ಹೇಳ್ತಿದ್ದಾರೆ, ನನ್ನ ವಿರುದ್ಧ ದ್ವೇಷ ಕಾರಲಾಗ್ತಾ ಇದೆ ಅಂತ. ಆದರೆ ಈ ರೀತಿಯಾಗಿ ಪ್ರಚೋದನೆ ಮಾಡುವಂಥದ್ದು, ಯಾರು ದೂರು ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಪ್ರಚೋದನೆ ಮಾಡ್ತಾ ಇದ್ದಾರೆ, ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಹಾಗಂದ್ರೆ ನೀಟ್ ಎಕ್ಸಾಮ್ಗೂ ಅಲ್ಪಸಂಖ್ಯಾತರಿಗೆ ಯಾವುದೇ ಸಂಬಂಧ ಇಲ್ವಾ? ನೀಟ್ ಎಕ್ಸಾಮ್ ಹಾಗಾದರೆ ಅಲ್ಪಸಂಖ್ಯಾತರು ಬರೆಯೋದೇ ಇಲ್ವಾ? ಅವರು ಬರೆದಿದ್ದಾರೆ. ಹಾಗಾದರೆ ನೀಟ್ಗೂ ಮುಲ್ಲಾಗಳಿಗೂ ಸಂಬಂಧ ಇಲ್ಲ ಅಂದರೆ ಏನರ್ಥ ಇದು? ಸಿಟಿ ರವಿ ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಂದು ರೀತಿಯಾಗಿ ಗೊಂದಲದ ವಾತಾವರಣಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಕೇಂದ್ರದಲ್ಲಿ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇತ್ಯರ್ಥ ಆಗುವಂಥ ಹಂತಕ್ಕೆ ಬಂದರೆ, ಕರ್ನಾಟಕದಲ್ಲಿ ಇದೇ ನೀಟ್ ವಿಚಾರ ಈಗ ಹೊಸ ಸಮಸ್ಯೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಮತ್ತೊಂದಿಷ್ಟು ದಿನಗಳ ಕಾಲ ಇದನ್ನು ಎಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದೊಂದು ರೀತಿಯಾಗಿ ಗೊಂದಲ ಮತ್ತು ವಿಪರ್ಯಾಸ ಅಂತಲೇ ಹೇಳಬೇಕಾಗುತ್ತೆ. ಸೊ ಈಗ ಸಿಟಿ ರವಿ ಅವರು ಕೊಟ್ಟಂಥ ಒಂದು ಹೇಳಿಕೆ ವೀಕ್ಷಕರೇ ನೋಡಿ, ಅವರು ಒಂದು ಮಾತನ್ನು ಹೇಳಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ, ಎದೆ ಸೀಳಿದ್ರೆ ಒಂದು 3 ಅಕ್ಷರ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಯಾವ ವಿಚಾರಕ್ಕೆ ಅಂದರೆ, ಡೆಲ್ಲಿಯಲ್ಲಿ ಏನು ಹೋರಾಟ ನಡೆದಿರುತ್ತಲ್ವಾ, ಡೆಲ್ಲಿಯಲ್ಲಿ ಪ್ರತಿಭಟನೆ ಆಗಿರುತ್ತೆ, ಜೆನ್ಜಿಗಳ ಪ್ರತಿಭಟನೆ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರ ಪ್ರತಿಭಟನೆ. ಈ ಟೈಮ್ನಲ್ಲಿ ಆದಂಥ ಒಂದು ವಿಡಿಯೋವನ್ನು ಇಟ್ಕೊಂಡು ಅವರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಇಲ್ಲ, ತಮ್ಮನ್ನು ಗುರಿಯಾಗಿಸಿಕೊಂಡು ದ್ವೇಷದಿಂದಲೇ ಸಿಟಿ ರವಿ ಅವರು ಮಾತನಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ.